ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ ಮೇಲೆ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಭ್ರಷ್ಟಾಚಾರ, ಅಕ್ರಮ ಸೇರಿದಂತೆ ಮತ್ತಿತರ ಕೆಲ ಆರೋಪಗಳಿಗೆ ಬಿಜೆಪಿಯವರಿಗಿಂತ ಹೆಚ್ಚಾಗಿ ತಾವೇ ಸ್ಪಷ್ಟನೆ ನೀಡ್ತಾ ಇದ್ದಾರೆ, ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಈ ಮೂಲಕ ಕುಮಾರಸ್ವಾಮಿ ಅವರು ಕೇವಲ 9 ತಿಂಗಳ ಅವಧಿಯಲ್ಲಿ ಅತ್ಯಂತ ವೇಗವಾಗಿ ಬಿಜೆಪಿಯವರಾಗಿ ಬದಲಾಗ್ತಾ ಇದ್ದಾರೆ. ಅಕ್ರಮವಾಗಿ ಮರಗಳನ್ನ ಕಡಿದು ಸಾಗಾಟ ಮಾಡಿದ ಆರೋಪದಲ್ಲಿ ಅರೆಸ್ಟ್ ಆಗಿ ಈಗ ರಿಲೀಸ್ ಆಗಿರುವಂತಹ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಪರವಾಗಿ ಕುಮಾರಸ್ವಾಮಿ, ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ವಕಾಲತ್ತು ವಹಿಸಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರೀ ಗಾತ್ರದ ಮರಗಳನ್ನ ಕಡಿದು ಅವುಗಳನ್ನ ಸಾಗಾಟ ಮಾಡ್ತಾ ಇದ್ದಂತಹ ಆರೋಪ ವಿಕ್ರಮ್ ಸಿಂಹ ಅವರ ಮೇಲೆ ಕೇಳಿ ಬಂದಿತ್ತು. ಇಷ್ಟಕ್ಕೆ ನಿಲ್ಲಲ್ಲ ಕುಮಾರಸ್ವಾಮಿ ಅವರ ವಕಾಲತ್ತು. ಬಿಜೆಪಿಯವರ ಪರ ಸಿದ್ದರಾಮಯ್ಯನವರ ವಿರುದ್ಧ ಗಂಭೀರವಾದ ಆರೋಪ ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ತಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯನವರನ್ನ ಮೈಸೂರಿನಲ್ಲಿ ಗೆಲ್ಲಿಸೋ ಸಲುವಾಗಿಯೇ, ಸಂಸದ ಪ್ರತಾಪ್ ಸಿಂಹ ಅವರ ವರ್ಚಸ್ಸಿಗೆ ಧಕ್ಕೆ ತರುವ ಸಲುವಾಗಿಯೇ ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡಿದೆ. ಹೀಗಾಗಿ ವಿಕ್ರಮ್ ಸಿಂಹ ಅವರನ್ನ ಸಿಲುಕಿಸಿರೋದು ಈ ಕೇಸ್ನಲ್ಲಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಪರ ವಕಾಲತ್ತನ್ನು ವಹಿಸುವಂತಹ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ಹೇಳಿದ್ದಾರೆ. ಒಂದೇನು ಅಂತ ಹೇಳಿದ್ರೆ, FIRನಲ್ಲಿ ವಿಕ್ರಮ್ ಸಿಂಹ ಹೆಸರಿರಲಿಲ್ಲ ಎನ್ನುವಂಥದ್ದು ಒಂದು. ಎರಡನೆಯದ್ದು ವೆರಿ ಇಂಪಾರ್ಟೆಂಟ್, ಮರ ಕಡಿಯಲಾಗಿರುವಂತಹ ಜಾಗದಲ್ಲಿ ಇದ್ದಂತಹ ಮರಗಳು ಆ ಜಾಗದ ಮರಗಳಲ್ಲ, ಬದಲಿಗೆ ಬೇರೆ ಕಡೆಯಿಂದ ಮರಗಳನ್ನು ತಂದು ಅಲ್ಲಿ ಹಾಕಲಾಗಿದೆ ಎನ್ನುವಂಥದ್ದು. ಮೂರನೆಯದ್ದು, ಬೇಲೂರಿನ ಯಾರೋ ಒಬ್ಬ ಪುಢಾರಿ, ಈ ಪದವನ್ನು ಕುಮಾರಸ್ವಾಮಿ ಅವರು ಬಳಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ. ಬೇಲೂರಿನ ಯಾರೋ ಒಬ್ಬ ಪುಢಾರಿ ಹೇಳಿದ ಮಾತನ್ನು ಕೇಳಿ ಸಿದ್ದರಾಮಯ್ಯನವರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ವಿಕ್ರಮ್ ಸಿಂಹ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಖಾಂತರ ಅಧಿಕಾರದ ದುರ್ಬಳಕೆಯನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಬಿಜೆಪಿ ಕಾರ್ಯಕರ್ತರನ್ನ ತುಳಿಯುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ದಾರೆ. ಬಟ್ INC ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ನ ಟ್ವಿಟರ್ ಖಾತೆಯಲ್ಲಿ ಬಿಡುಗಡೆ ಆಗಿದ್ದಂತಹ ವಿಡಿಯೋದ ಪ್ರಕಾರ, ಆ ವಿಡಿಯೋವನ್ನು ಗಮನಿಸಿದ್ರೆ ಅಲ್ಲಿದ್ದಂತಹ ಬೃಹತ್ ಮರಗಳ ದಿಮ್ಮಿಗಳು, ಬೃಹತ್ ಮರಗಳ ಕೊಂಬೆಗಳ ರಾಶಿಯನ್ನು ನೋಡಿದ್ರೆ, ಜೊತೆಗೆ ಅಲ್ಲಿದ್ದಂತಹ JCB ಕಾರ್ಯಾಚರಣೆ ಮಾಡ್ತಿದ್ದಂತಹ JCB ಜೊತೆಗೆ ನೆಲಸಮ ಆದಂತಹ ಪ್ರದೇಶವನ್ನು ಗಮನಿಸಿದ್ರೆ ಎಲ್ಲಿಂದಲೋ ಮರ ತಂದು ಹಾಕಿದ್ದಂಗಿಲ್ಲ. ಅಲ್ಲಿ ಇಟ್ ವಾಸ್ ಪ್ಯೂರ್ಲಿ ಆ ಜಾಗದಲ್ಲಿದ್ದಂತಹ ಮರಗಳನ್ನೇ ಕಡಿದು ಆ ಜಾಗವನ್ನು ಸಮ ಮಾಡ್ದಂಗಿದೆ. ತಹಶೀಲ್ದಾರ್ ಕೇಳ್ತಾರೆ, ಯಾರಿಂದ ಪರ್ಮಿಷನ್ ತಗೊಂಡ್ರಿ, ಯಾವ ಅರಣ್ಯ ಇಲಾಖೆಯವರು ನಿಮಗೆ ಪರ್ಮಿಷನ್ ಅನ್ನು ಕೊಟ್ಟರು, ಇಷ್ಟು ಮರಗಳನ್ನು ಕಡಿದ್ರಲ್ಲ, ರಾತ್ರೋರಾತ್ರಿ ಇವೆಲ್ಲ ಆಯ್ತಾ ಅಂಥೇಳಿ ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆಗೆ ತಹಶೀಲ್ದಾರ್ ಅವರು ಕೇಳ್ತಾರೆ ಅಲ್ಲಿದ್ದಂತಹ ಕೆಲ ಹಂತದ ಅಧಿಕಾರಿಗಳನ್ನು. ರಾಶಿಗಳಿದ್ವು, ಮರದ ದಿಮ್ಮಿಗಳಿದ್ವು, ಕೊಂಬೆಗಳ ದಿಮ್ಮಿಗಳಿದ್ವು. ಸೊ ಕುಮಾರಸ್ವಾಮಿ ಅವರು ಇಷ್ಟು ಬೇಗ ಯಾಕೆ ಕ್ಲೀನ್ ಚಿಟ್ ಕೊಟ್ಟರು, ಅದು ಕೂಡ ಪ್ರಕರಣ ದಾಖಲಾಗಿ ವಿಕ್ರಮ್ ಸಿಂಹ ಕಾನೂನಿನ ಪ್ರಕಾರ ಬೇಲೇನು ಪಡ್ಕೋಬೇಕಿತ್ತು, ಬೇಲನ್ನು ಪಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಇಷ್ಟು ಬೇಗ, ಆಮೇಲೆ ಕುಮಾರಸ್ವಾಮಿ ಅವರ ಈ ವರ್ತನೆ ಇವತ್ತು ಈ ಮರಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಕ್ರಮ್ ಸಿಂಹ ಪರವಾಗಿ ವಕಾಲತ್ತನ್ನು ವಹಿಸಿದಂತಹ ಸಂದರ್ಭದಲ್ಲಿ ಒಂದು ನೆನಪಾಗ್ತಿದೆ, ರಮೇಶ್ ಜಾರಕಿಹೊಳಿ ವಿರುದ್ಧ CD ಕೇಸು ಬಂದಂತಹ ಸಂದರ್ಭದಲ್ಲೂ ಕೂಡ CD ಕೇಸ್ಗೆ ಹಣದ ವ್ಯವಹಾರದ ಲಿಂಕನ್ನು ಮಾಡಿದ್ರು. ಆ ಆರೋಪ ಕೇಳಿದ ತಕ್ಷಣ ದಿನೇಶ್ ಕಲ್ಲಹಳ್ಳಿ ಹೋಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಿಂದ ತಾನೇ ಕೊಟ್ಟಿದ್ದಂಥ ದೂರನ್ನು ವಾಪಸ್ ತಗೊಂಡ್ರು. ಸೊ ಕುಮಾರಸ್ವಾಮಿ ಅವರ ಇಡೀ ರಾಜಕೀಯ ಜೀವನದಲ್ಲಿ ಯಾವುದೇ ಪ್ರಕರಣಗಳನ್ನು ಕುಮಾರಸ್ವಾಮಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡಂಥ ಉದಾಹರಣೆಗಳಿಲ್ಲ. ಜೊತೆಗೆ ಯಾವುದಾದ್ರೂ ತನಿಖೆ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಮಧ್ಯದಲ್ಲಿ ಒಂದು ಅಂಶವನ್ನು, ಈಗ ಪೊಲೀಸ್ ನೇಮಕಾತಿ ಹಗರಣ, PSI ನೇಮಕಾತಿ ಹಗರಣ, ಆ ಹಗರಣದಲ್ಲಿ ಬಿಜೆಪಿಯವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಕೊಟ್ಟಂಥ ಕುಮಾರಸ್ವಾಮಿ ಅವರು ಈಗ ನಾನು ಆ ರೀತಿ ಹೇಳಲೇ ಇಲ್ವಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮರಗಳ್ಳತನ ಕೇಸಲ್ಲಿ ಕೂಡ ಅಷ್ಟೇ ಕ್ಲೀನ್ ಚಿಟ್ ಯಾಕೆ ಕೊಡಬೇಕು ಕುಮಾರಸ್ವಾಮಿ ಅವರು? ಹೂ ಇಸ್ ಕುಮಾರಸ್ವಾಮಿ ಫಸ್ಟ್ ಆಫ್ ಆಲ್ ಈ ಕೇಸ್ನಲ್ಲಿ ಕ್ಲೀನ್ ಚಿಟ್ ಕೊಡೋಕ್ಕೆ? ಪೊಲೀಸ್ DCF ಅರಣ್ಯ ಇಲಾಖೆ ವಿರುದ್ಧ ಕ್ರಮಗಳಾಗಿದೆ ಅಂತ ಹೇಳಿದ್ರೆ ಕ್ರಮ ಆಗಿದೆ, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಕುಮಾರಸ್ವಾಮಿ ಅವರು ಶಹಬಾಸ್ ಅಂತ ಹೇಳಬೇಕೇ ಹೊರತು ತಗೊಂಡಿದ್ದೇ ತಪ್ಪು, ಕ್ರಮ ತಗೊಂಡಿದ್ದೇ ತಪ್ಪು ಅನ್ನುವಂತಹ ವಕಾಲತ್ತನ್ನ ಕುಮಾರಸ್ವಾಮಿ ಅವರು ವಹಿಸ್ತಾ ಇದ್ದಾರೆ. 2019 ಲೋಕಸಭಾ ಚುನಾವಣೆ ಟೈಮ್ನಲ್ಲಿ DK ಶಿವಕುಮಾರ್ ಮತ್ತೆ ಇದೇ ಕುಮಾರಸ್ವಾಮಿ ಜೋಡೆತ್ತುಗಳು ಅಂತಾನೆ ಫೇಮಸ್ ಆಗಿದ್ರು. ಆದ್ರೀಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕುಮಾರಸ್ವಾಮಿ ಅವರು ಸಂಸದ ಪ್ರತಾಪ್ ಸಿಂಹಗೆ ಜೋಡೆತ್ತಾಗಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ.
ಪ್ರತಾಪ್ ಸಿಂಹನ ಹತ್ರ ನಾನು ರಾಜಕೀಯ ಕಲಿಬೇಕಾಗಿಲ್ಲ, ಜನರ ಪಾಡೇನು, ಅವರ ಕಷ್ಟ ಸುಖ ಏನು ಅಂತ ನಾನು ಹತ್ತಿರದಿಂದ ನೋಡಿದ್ದೀನಿ. ಇದೇ ರೀತಿ ಅವರು ಕೂಡ ಮಾಡಿದ್ರೆ ಜನರ ಕಷ್ಟ ಸುಖ ಅರಿವಾಗ್ತಾ ಇತ್ತು ಅವರಿಗೆ ಅಂತ ಹೇಳಿದ್ದ ಕುಮಾರಸ್ವಾಮಿ. ಯಾವುದೋ ಎಲ್ಲೋ ಒಂದು ಮೂಲೆಯಲ್ಲಿ ಏನೋ ಬರ್ಕೊಂಡಿದ್ದಂತಹ ಪ್ರತಾಪ್ ಸಿಂಹ ಈಗ ಮೋದಿ ಮತ್ತೆ ಬಿಜೆಪಿ ಹೆಸರನ್ನ ಹೇಳ್ಕೊಂಡು MP ಸೀಟ್ ಗಿಟ್ಟಿಸ್ಕೊಂಡಿದ್ದಾರೆ. ಅವರಿಗೆ ಜನರ ಕಷ್ಟ ಏನ್ ಗೊತ್ತಾಗುತ್ತೆ, ಅವ್ರೇನ್ ಇಂಜಿನಿಯರಾ ಅಂತ ಪ್ರಶ್ನೆ ಮಾಡಿದ್ರು. ಸೊ ಇದೇ ಕುಮಾರಸ್ವಾಮಿ ಈಗ ಇದೇ ಪ್ರತಾಪ್ ಸಿಂಹ ಪರವಾಗಿ ವಕಾಲತ್ತನ್ನು ವಹಿಸಿದ್ದಾರೆ. ಸಿದ್ದರಾಮಯ್ಯನವರು ಪ್ರತಾಪ್ ಸಿಂಹ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ. ವೆರಿ ಇಂಟ್ರೆಸ್ಟಿಂಗ್ಲಿ ಕಾಲ ಹೆಂಗೆ ಬದಲಾಗಿದೆ ಕೇವಲ 9 ತಿಂಗಳಲ್ಲಿ ಅಂತ ಹೇಳಿದ್ರೆ, ಯಾರ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ರೋ ಅದೇ ಪ್ರತಾಪ್ ಸಿಂಹ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಂಥ ಹೇಳಿಕೆಯ ಒಂದು ವಿಡಿಯೋ ಕ್ಲಿಪ್ಪನ್ನು ತೆಗೆದು ಧನ್ಯವಾದಗಳು ಕುಮಾರಣ್ಣ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಯಾರು? ಪ್ರತಾಪ್ ಸಿಂಹ. ಧನ್ಯವಾದಗಳು ಕುಮಾರಣ್ಣ ಅಂತೇಳಿ. ಇದೇ ಪ್ರತಾಪ್ ಸಿಂಹ ತಾವು ಪತ್ರಕರ್ತರಾಗಿದ್ದಂತಹ ಸಂದರ್ಭದಲ್ಲಿ ದೇವೇಗೌಡರಿಗೆ ಬಳಸಿದಂತಹ ಪದಗಳು, ಅದು ಟ್ವಿಟರ್ ಖಾತೆ ಮತ್ತು ಅವರು ಬರೆದಂತಹ ಪುಸ್ತಕದಲ್ಲಿ ಬಳಸಿದಂತಹ ಪದಗಳನ್ನು ಬಹುಶಃ ಕುಮಾರಸ್ವಾಮಿ ಅವರು ಮರೆತಿರಬಹುದು. ಬಟ್ ಈ ರಾಜ್ಯದ ಜನ ಯಾರು ಆ ಲೇಖನಗಳನ್ನು ಓದಿದ್ದಾರೆ, ಯಾರು ಪ್ರತಾಪ್ ಸಿಂಹ ಅವರ ಅಂಕಣಗಳನ್ನು ಓದಿದ್ದಾರೆ, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕುಮಾರಸ್ವಾಮಿ ಅವರ ಪಲ್ಲಟ ನೋಡಿ. ಇಲ್ಲಿ ಲಾಸು ಪ್ರತಾಪ್ ಸಿಂಹ ಅವರಿಗಲ್ಲ, ಈಸ್ ವೆರಿ BJP ಅಜೆಂಡಾ ಏನಿದೆ ಅದಕ್ಕೆ ಪ್ರತಾಪ್ ಸಿಂಹ ಅವರು ಸ್ಟಿಕಾನ್ ಆಗಿದ್ದಾರೆ. ಲಾಸ್ ಆಗ್ತಾ ಇರುವಂಥದ್ದು ಕುಮಾರಸ್ವಾಮಿ ಅವರ ಸೈದ್ಧಾಂತಿಕ ಬದ್ಧತೆಯ ಬಗ್ಗೆ ಅಷ್ಟೇ. ಒಬ್ಬ ವ್ಯಕ್ತಿ, ಲತಾ ಅವರು ಹೇಳಿದ ಹಾಗೆ 2022 ಸೆಪ್ಟೆಂಬರ್ನಲ್ಲಿ ಪ್ರತಾಪ್ ಸಿಂಹ ಏನು ಇಂಜಿನಿಯರ್ ಏನ್ರಿ, ಎಲ್ಲೋ ಮೂಲೆಯಲ್ಲಿ ಲೇಖನ ಬರ್ಕೊಂಡು ಕೊಡ್ತಿದ್ದಂತಹ ವ್ಯಕ್ತಿ ಮೋದಿ BJP ಹೆಸರು ಹೇಳಿ MP ಆದರು ಅಂತೇಳಿ ಹೇಳಿದಂತಹ ಕುಮಾರಸ್ವಾಮಿ ಅವರು ಈಗ ಅದೇ ಪ್ರತಾಪ್ ಸಿಂಹ ಅವರನ್ನು ಸಮರ್ಥನೆ ಮಾಡ್ಕೊಂಡು, ಅದು ಕೂಡ ಮರಗಳತನ ಕೇಸಲ್ಲಿ ಅವರ ಸಹೋದರನ ಪ್ರತಾಪ್ ಸಿಂಹ ಸಹೋದರನ ವಿರುದ್ಧ ಇರ್ತಕ್ಕಂಥ ಕೇಸ್ನಲ್ಲಿ ಅನವಶ್ಯಕ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ವಿರುದ್ಧ, ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ, ಯಡಿಯೂರಪ್ಪನವರ ಸರ್ಕಾರದ ವಿರುದ್ಧ 40,000 ಕೋಟಿ ರೂಪಾಯಿ ಹಗರಣದ ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ವಿಜೇಂದ್ರ ಕೂಡ ಸಮರ್ಥನೆ ಮಾಡಿಕೊಳ್ಳಕ್ಕಾಗಲಿಲ್ಲ, ವಿಜೇಂದ್ರಗೂ ಸಮರ್ಥನೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಆದರೆ ಕುಮಾರಸ್ವಾಮಿ ಅವರು ಸಮರ್ಥನೆ ಮಾಡಿಕೊಂಡ್ರು BJP ಸರ್ಕಾರವನ್ನು. ಸೊ ಬದಲಾದಂತಹ ಸನ್ನಿವೇಶ. ಕುಮಾರಸ್ವಾಮಿ ಅವರು 2019 ಮಂಡ್ಯದಲ್ಲಿ DK ಶಿವಕುಮಾರ್ ಕುಮಾರಸ್ವಾಮಿ ಜೋಡೆತ್ತು, 2024 ಲತಾ ಮೈಸೂರಿನಲ್ಲಿ ಕುಮಾರಸ್ವಾಮಿ ಪ್ರತಾಪ್ ಸಿಂಹ ಜೋಡೆತ್ತು. ನೋ ಲಾಸ್ ಟು ಪ್ರತಾಪ್ ಸಿಂಹ ಅವರಿಗೆ ಏನು ಲಾಸ್ ಇಲ್ಲ. ಯು ಮೇ ಬೆನಿಫಿಟ್ ಫ್ರಮ್ ದಿಸ್, ಬಟ್ ಓನ್ಲಿ ಲಾಸ್ ಟು ಮಿಸ್ಟರ್ ಕುಮಾರಸ್ವಾಮಿ. ವಿಚಿತ್ರ. 2 ವರ್ಷಕ್ಕೆಲ್ಲ ಎಷ್ಟು ಬೇಗವಾಗಿ ಚೇಂಜ್ ಆಗ್ತಾರೆ. 2 ವರ್ಷದ ಒಳಗೆ ಒಬ್ಬ ಜನನಾಯಕ ಅಂತ ಹೇಳಿದ್ರೆ ಸರ್ಪ್ರೈಸ್. ಜನಕ್ಕೆ ಗೊಂದಲ ಆಗುತ್ತೆ. ಕುಮಾರಸ್ವಾಮಿ ಅವರಿಗೆ ನಿನ್ನೆ ಹೇಳಿದ ಮಾತನ್ನು ಕೇಳಿ ಓಟ್ ಹಾಕಬೇಕಾ, ಇವತ್ತು ಹೇಳಿದ ಮಾತನ್ನು ಕೇಳಿ ಓಟ್ ಹಾಕಬೇಕಾ, ಅಥವಾ ನಾಳೆ ಏನಾದರೂ ಹೊಸ ಡೈಲಾಗನ್ನು ಹೊಡೆದ್ರೆ ಅದಕ್ಕೆ ಓಟ್ ಹಾಕಬೇಕಂತೇಳಿ. ಸೊ ಗೊಂದಲ ಜನಕ್ಕೆ. ಮೈಸೂರಿನ ಹೊಸ ಜೋಡೆತ್ತುಗಳು ಕುಮಾರಸ್ವಾಮಿ ಆ್ಯಂಡ್ ಮಿಸ್ಟರ್ ಪ್ರತಾಪ್ ಸಿಂಹ.